ಏನಕ್ಕೆ ಬಂದಿದ್ಯಾ? ಅಮ್ಮ ನನ್ನ ದೊಡ್ಡಮ್ಮ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಿಖಿತಾ ಲಿಕ್ಕಿ. ಇವತ್ತು ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಲೇಜ್ಗೆ ಹೋಗ್ತಿದ್ದೀನಿ, ಆಲ್ ಟಿಕೆಟ್ ಇಸ್ಕೊಬರೋಣ ಅಂತ. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿ ನಮ್ಮೂರ ದೇವಸ್ಥಾನ ಇದು. ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ ಆದರೆ ಒಂದು ಬಸ್ಸು ಇರಲಿಲ್ಲ. 8 ಗಂಟೆ ಬಸ್, ಇನ್ನೂ 8:15 ಆದರೂ ಬಂದೇ ಇರಲಿಲ್ಲ. ಬಸ್ ಬಂತು, ಫುಲ್ ರಶ್ ಆಗೋಯ್ತು. ಒಂದು 10 ಮಿನಿಟ್ಸ್ ಅಷ್ಟೊತ್ತಿಗೆ ರಶ್ ಆಗಿಬಿಡ್ತು. ಇನ್ಕಮ್ ಟ್ಯಾಕ್ಸ್ ಬಸ್ ಇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಕಾಲೇಜ್ ಹತ್ರ. ಏನಕ್ಕೆ ಬಂದಿದ್ಯಾ? ಪ್ರಿಂಟ್ ಮಾಡಿಸ್ತಾ? ಹಾಲ್ ಟಿಕೆಟ್ ಇನ್ನೂ ಇಶ್ಯೂ ಮಾಡಿರಲಿಲ್ಲ, ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಬೋಂಡ ಹಾಲ್ ಟಿಕೆಟ್ ಇಸ್ಕೊಳಕ್ಕೆ ಫುಲ್ ಖುಷಿ ಆಗ್ಬಿಟ್ಟವಳೆ. ಇವರಿಬ್ರು ಹೊರಗಡೆ ಹೋಗಿದ್ರಂತೆ, ಬಂದು ರಿವ್ಯೂ ಹೇಳ್ತಿದ್ದಾರೆ, ಎಲ್ಲರೂ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬನ್ನಿ ಅವ್ರು ಏನೇನು ಹೇಳಿದ್ದಾರೆ ಅಂತ ನೀವು ನೋಡೋರಂತೆ. ಕಾಲೇಜ್ ಪಾಪು ಬೇರೆ ಎತ್ಕೊ ಬರ್ತೀನಿ ನೀನು. ನೀನು ಅವ್ರ ಅಮ್ಮ, ನನ್ನ ದೊಡ್ಡಮ್ಮ. ಗಂಡು ಮಗುನ ಹೆಣ್ಮಗು ಕಾಲೇಜ್ಗೆಲ್ಲ ಎತ್ಕೊಬತ್ತೀಯ ಪಾಪುನ? ಡಿಗ್ರಿ ಓದಿಸ್ತಿದ್ಯಾ? ಕರ್ಕೊಂಡೋಗಿ ಮನೆಗೆ ಕರ್ಕೋಗು. ನನ್ನೇ ಸಾಕೋತಿರ್ತಾ ಹಾಲ್ ಟಿಕೆಟ್ನ ಈಸ್ಕೊಂಡು ಜೆರಾಕ್ಸ್ ಮಾಡಿಸೋಣ ಅಂದ್ಬಿಟ್ಟು ಜೆರಾಕ್ಸ್ ಅಂಗಡಿಗೆ ಬಂದ್ವಿ. ಅವಳು ಜೆರಾಕ್ಸ್ ಮಾಡ್ತೀರಾ ಅಂತ ಕೇಳ್ಕೊಂಡು ಒಳಗಡೆ ಹೋಗ್ತಿದ್ದಾಳೆ. ಅಲ್ಲೊಂದು 2 ಕಡೆ ಜೆರಾಕ್ಸ್ ಅಂಗಡಿಗೆ ಹೋಗಿದ್ವಿ, ಅಲ್ಲೆಲ್ಲ ಪ್ರಿಂಟ್ ಇಲ್ಲ, ಅದು ಇದು ಅಂತ ಏನೇನೋ ರೀಸನ್ ಹೇಳಿದ್ರು. ಹಂಗಾಗಿ ಜೆರಾಕ್ಸ್ ಮಾಡ್ತೀರಾ ಅಂತ ಫಸ್ಟ್ ಕೇಳಿಬಿಟ್ಟು ಆಮೇಲೆ ಒಳಗಡೆ ಹೋಗು ಅಂತ ಹೇಳಿದೆ. ಹಂಗಾಗಿ ಒಳಗಡೆ ಹೋಗ್ತಿದ್ದಾಳೆ. ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬೇಕ್ರಿಗೆ ಹೋಗೋಣ ಅಂತ ಹೇಳಿದ್ಲು. ಬೇಕ್ರಿಗೆ ಹೋಗೋಣ ಅಂದ್ಬಿಟ್ಟು ಬೇಕ್ರಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಬೇಕ್ರಿಗೆ ಹೋದ್ವಿ, ಪಪ್ಸ್ ತೊಗೊಂಡು ತಿಂದ್ಬಿಟ್ಟು ನಡೀರಿ ಎಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಬಂದ್ವಿ ಬಸ್ ಸ್ಟ್ಯಾಂಡ್ಗೆ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಜನಗಳು ಮಾತ್ರ ತುಂಬಿದ್ರು, ಬಟ್ ಬಸ್ ಒಂದೂ ಇರಲಿಲ್ಲ ನಮ್ಮೂರಿಗೆ ಹೋಗೋದು. ಅಂತೂ ಇಂತೂ ಹೆಂಗೋ ಬಸ್ ಬಂತು. 1/2 ಅವರ್ ಆದಮೇಲೆ ಬಂತು ಬಸ್ಸು. ಬಸ್ ಹತ್ತು ಕುತ್ಕೊಂಡು ಊರಿಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹಿಂಗೆ ಇರಲಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.